CWRC ಶಿಫಾರಸಿಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ ಪ್ರತಿಭಟನೆಯೂ ಕೂಡ ಜೋರಾಗ್ತಾ ಇರುವಂಥದ್ದು. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕಿಕೊಂಡು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಸ್ನಾನಘಟ್ಟದ ಬಳಿಯಲ್ಲಿ ಈ ಪ್ರತಿಭಟನೆ ನಡೀತಾ ಇರುವಂಥದ್ದು. CWRC ಪ್ರತಿನಿತ್ಯ ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 9,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿದೆ. ಅವೈಜ್ಞಾನಿಕವಾಗಿ CWRC ಈ ಶಿಫಾರಸನ್ನು ಮಾಡ್ತಾ ಇದೆ ಅಂಥೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ನಂದೀಶ್ ಇಲ್ಲಿಂದಲೇ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ನಿಟ್ಟಿನಲ್ಲಿ ಇದೀಗ CWRC ಶಿಫಾರಸನ್ನು ಮಾಡಿದೆ. ಆ ಒಂದು ಶಿಫಾರಸಿನ ವಿರುದ್ಧ ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಸ್ನಾನಘಟ್ಟದ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾವೇರಿ ನದಿಗೆ ಇಳಿದು ಸ್ನಾನಘಟ್ಟದಲ್ಲಿ ಕುಳಿತು ಹೊಟ್ಟೆಯ ಮೇಲೆ ತಣ್ಣೀರ ಬಟ್ಟೆಯನ್ನು ಹಾಕಿಕೊಂಡಿದ್ದೀಗ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ CWRC CWMA ನಮಗೆ ಪದೇ ತಣ್ಣೀರು ಬಟ್ಟೆಯನ್ನು ಕೊಡ್ತಾ ಇದೆ, ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಕೊಡ್ತಾ ಇದೆ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಲ್ಲದೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬಾರದು ನಿಟ್ಟಿನಲ್ಲಿ ಇದೀಗ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ CWRC CWMA ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ನಿಟ್ಟಿನಲ್ಲಿ ವಿಭಿನ್ನ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಒಂದು ಕಡೆ ಕಾವೇರಿ ನೀರು ಇದೀಗ ಹರಿದು ಹೋಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಪ್ರತಿಭಟನೆ ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಇನ್ನು ಪ್ರತಿಭಟನಾಕಾರರನ್ನು ಮಾತನಾಡಿಸ್ತೀನಿ. ಸರ್, ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ, ಏನು ಸರ್ ನಿಮ್ಮ ಆಗ್ರಹ? ಸರ್, ಹಿಂದೆಯಿಂದ ಏನು ತಮಿಳುನಾಡು ಸರ್ಕಾರ CW ಸಮಿತಿ ಏನು ನೀರು ಕೊಡಬೇಕು ಅಂತ ಹೇಳಿದ್ದು, ಒಂದು ಹನಿನೂ ಬಿಡ್ದಂಗೆ ರಾಜ್ಯ ಸರ್ಕಾರ ಕದ್ದಿ ಮುಚ್ಚಿ ರಾತ್ರಿ ವೇಳೆ ನೀರು ಬಿಟ್ಟಿದೆ. ಇನ್ನು ನೀರು ಯಾವುದೇ ನೀರು ಬಾಕಿ ಬಿಡುವಂಥದ್ದು ಸಾಧ್ಯತೆ ಇಲ್ಲ. ಆದರೆ ರಾಜ್ಯ ಸರ್ಕಾರ ಮತ್ತು ಸಮಿತಿಗಳು ನಮ್ಮ ರೈತರಿಗೆ ಅನ್ಯಾಯ ಮಾಡಿ ಪದೇ ದಿನ ನೀರು ಬಿಡಬೇಕು ಅಂತೇಳಿ ರೈತರ ಜೀವನ ಕಂಗಾಲಾಗಿದೆ. ಹಿಂದೆ ನಾವು ಏನು ಬೆಳೆದಿದ್ವಿ ಅರ್ಧಂಬರ್ಧ ಕಟಾವು ಮಾಡಿ ರೈತರು ಸಂಕಷ್ಟದಲ್ಲಿದ್ದೀವಿ. ಮತ್ತು ಈಗ ಪುನಃ ನೀರು ಬೇಕು ಅಂತ ಹೇಳಿದರೆ ಅದು ಹೇಗಾಗುತ್ತೆ? ಮಾನ್ಯ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ, ಕಟ್ಟು ನೀರು ಪದ್ಧತಿನ ಕೊಡ್ತೀವಿ, 4 ಕಟ್ಟು ನೀರು ಕೊಡ್ತೀವಿ. ಉಳ್ಳಿ ಚೆಲ್ಲಿ ಮತ್ತು ರಾಗಿ ಚೆಲ್ಲಿ ಒಂದು ಸಣ್ಣ ಪ್ರಮಾಣದ ಬೆಳೆನ ಬೆಳೀತಾ ಇದ್ದಾರೆ. ನಮ್ಮ ಮಂಡ್ಯ ಜನತೆಗಳು ಮೊದಲು ನಾವು 2 ಬೆಳೆ ಮಾಡ್ಕೊಂಡು ಬಂದಿದ್ದೀವಿ. ಸರ್ಕಾರ ಅದನ್ನ ಪರಿಶೀಲನೆ ಮಾಡಿ ನಮಗೆ ಬೆಳೆಸಿ ನೀರು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಚಲುವರಾಯಸ್ವಾಮಿ ಏನು ಒಂದು ಗತ್ತಾಗಿ ಮಾಧ್ಯಮ ಮುಂದೆ ನುಡಿದಿದ್ದಾರೆ, ಅದು ಮಾತು ತಕ್ಕಂಗೆ 1 ಎಕರೆಗೆ 15,000 ಪರಿಹಾರ ದರ ನೀರು ಕೊಡಬೇಕು ಮತ್ತು ಮಂಡ್ಯ ಜಿಲ್ಲೆನ ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಮತ್ತೆ ಬಟ್ಟೆ ಹಾಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂದರೆ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗ್ತಾ ಇದೆಯಾ ಅಂತ? ಕರ್ನಾಟಕ ಸರ್ಕಾರ ಮತ್ತು ಸಮಿತಿಗಳು ಮಂಡ್ಯ ರೈತ ಜನರಿಗೆ ಮತ್ತು ಕನ್ನಡಿಗರಿಗೆ ಕುಡಿಯೋ ನೀರು ವ್ಯವಸ್ಥೆಗೂ ಒಂದು ಹಾನಿ ಉಂಟು ಮಾಡಿ ಇವತ್ತು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಇಲ್ಲ ನಮಗೆ, ಮತ್ತು ಒಂದು ಜನಜೀವನ ತುಂಬ ಅಸ್ತವ್ಯಸ್ತ ಆಗಿದೆ. ಇವತ್ತು ನಮಗೆ ಯಾವುದೇ ಆದಾಯ ಮೂಲ ಇರೋದ್ರಿಂದ ಹೊಟ್ಟೆ ಹಸುವಿನಿಂದ ಇವತ್ತು ತಣ್ಣೀರು ಬಟ್ಟೆ ಹಾಕೋ ಸ್ಥಿತಿಗೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಸಮಿತಿಗಳು ನಮ್ಗೆ ಈ ರೀತಿ ನಮಗೆ ಬೀದಿ ಬಿಟ್ಟಿದೆ. ಆ ಸರ್ಕಾರದ ವಿರುದ್ಧವಾಗಿ ನಾವು ಇದು ಪ್ರತಿಭಟನೆ ಮಾಡ್ತಾ ಇದ್ವಿ ಕಾವೇರಿ ದಡದಲ್ಲಿ. ಇಷ್ಟು ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ಅಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು, CWRC CWMA ಕನ್ನಡಿಗರಿಗೆ, ಅದರಲ್ಲೂ ಕೂಡ ಮಂಡ್ಯ ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಹಾಕ್ತಾ ಇದೆ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಈ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು, ಮತ್ತೊಂದು ಕಡೆ ಬರ ಜಿಲ್ಲೆಯಾಗಿ ಘೋಷಣೆ ಮಾಡಿ ಎಕರೆಗೆ 15,000ದಂತೆ ಪರಿಹಾರವನ್ನು ಕೂಡ ಕೊಡಬೇಕು ನಿಟ್ಟಿನಲ್ಲಿ ಆಗ್ರಹವನ್ನು ಪ್ರತಿಭಟನಾಕಾರರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.